ನಮ್ಮ ಭರತ ಭೂಮಿಯ ಇತಿಹಾಸದ ಪುಟಗಳನ್ನ ತೆರೆದರೆ ಅದೆಷ್ಟೋ ವೀರರು ಮತ್ತು ವೀರಾಂಗನೆಯರ ಕತೆ ನಮಗೆ ಸಿಗತ್ತೆ. ಅಂತಹ ಒಬ್ಬ ವೀರ ಆಡಳಿತಗಾರನ ಹೆಸರೇ ಬಾಜಿರಾವ್ ಬಲ್ಲಾಳ್ ಅಥವಾ ಬಾಜಿರಾವ್ ಪೇಶ್ವೆ. ಈತನ ಜೀವನ ಆಗಸ್ಟ್ 1700ರಿಂದ ಏಪ್ರಿಲ್ 1740ರವರೆಗೆ. ಅದು ಸಣ್ಣ ಒಂದು ಜೀವನವಲ್ಲ. ಬಾಜಿರಾವ್ ಮರಾಠ ಸಾಮ್ರಾಜ್ಯವನ್ನ ಅತಿ ದೊಡ್ಡದಾಗಿ ವಿಸ್ತರಿಸಿದ ಖ್ಯಾತಿಯನ್ನ ಹೊಂದಿದ್ದಾರೆ ಮತ್ತು ಈ ವಿಷಯದಲ್ಲಿ ಇವರ ಹೆಸರು ಇತಿಹಾಸದಲ್ಲಿ ವಿಶೇಷವಾಗಿ ದರ್ಜಾಗಿದೆ. ಇವರ ತಂದೆ ಬಾಲಾಜಿ ವಿಶ್ವನಾಥ್ ಕೂಡ ಮರಾಠ ಸಾಮ್ರಾಜ್ಯದಲ್ಲಿ ಪೇಶ್ವೆಯಾಗಿದ್ದರು. ಬಾಜಿರಾವ್ ಸಣ್ಣ ವಯಸ್ಸಿನಿಂದಲೂ ಕೂಡ ಪರಾಕ್ರಮಿಯಾಗಿದ್ದು 1720ರಲ್ಲಿ ಅಂದರೆ ತಂದೆಯ ನಿಧನದ ನಂತರ ಸಣ್ಣ ವಯಸ್ಸಿನಲ್ಲಿ ಪೇಶ್ವೆ ಪಟ್ಟಕ್ಕೇರಿದರು. ಇದು ಹಲವರಲ್ಲಿ ಬೇಸರವನ್ನು ಮತ್ತು ಅಸಮಾಧಾನವನ್ನು ಕೂಡ ಉಂಟುಮಾಡಿತ್ತು. ಇವರು ಪೇಶ್ವೆಯಾಗಿದ್ದಾಗ ನಿಜಾಮರು ನಿಧಾನಕ್ಕೆ ಬೆಳೆಯತೊಡಗಿದ್ದರು ಮತ್ತು ಮೊಘಲರ ಕೈಯಿಂದ ಆಡಳಿತಗಳು ಕೈಜಾರುತ್ತಿದ್ದವು. ಪೇಶ್ವೆ ಬಾಜಿರಾವ್ರವರು ಪುಣೆಯಲ್ಲಿದ್ದುಕೊಂಡು 40ಕ್ಕೂ ಹೆಚ್ಚು ಯುದ್ಧವನ್ನು ಮಾಡಿ ಅದೆಲ್ಲದರಲ್ಲೂ ಕೂಡ ವಿಜಯಶಾಲಿಯಾಗಿದ್ದರು. 1728ರಲ್ಲಿ ಬುಂದೇಲ್ಖಂಡ್ನ ರಾಜ ಛತ್ರಸಾಲ್ ಮೇಲೆ ಮೊಹಮ್ಮದ್ ಖಾನ್ ಬಾಗಶ್ ಆಕ್ರಮಣವನ್ನು ಮಾಡ್ತಾನೆ. ಆಗ ಛತ್ರಸಾಲ್ನಿಂದ ಸಹಾಯಕ್ಕಾಗಿ ಬೇಡಿಕೆ ಬರುತ್ತೆ. ಆ ಸಮಯದಲ್ಲಿ ಬಾಜಿರಾವ್ ಅಸಾಧ್ಯವಾದುದನ್ನ ಸಾಧ್ಯ ಮಾಡಿ ಬುಂದೇಲ್ಖಂಡನ್ನ ಮತ್ತೆ ಛತ್ರಸಾಲ್ಗೆ ಗೆದ್ದು ಕೊಡ್ತಾನೆ. ಇಲ್ಲಿಂದ ನಾವೆಲ್ಲ ಕೇಳಿರೋ ಬಾಜಿರಾವ್ ಮಸ್ತಾನಿ ಕತೆ ಶುರುವಾಗುತ್ತೆ. ಬಾಜಿರಾವ್ಗೆ ಮೊದಲು ಮದುವೆಯಾಗಿದ್ದು ಕಾಶಿಬಾಯಿ ಜೊತೆ ಮತ್ತು ಇವರಿಗೆ 2 ಮಕ್ಕಳು ಕೂಡ ಹುಟ್ಟುತ್ತಾರೆ, ನಾನಾ ಸಾಹೇಬ್ ಮತ್ತು ರಘುನಾಥ್ ರಾವ್. ಎರಡನೇ ಮದುವೆ ರಾಜ ಛತ್ರಸಾಲ್ನ ಮಗಳಾದ ಮಸ್ತಾನಿ ಜೊತೆಯಾಗತ್ತೆ. ಆದ್ರೆ ಇವಳನ್ನ ಕುಟುಂಬದವರು ಒಪ್ಪಿಕೊಳ್ಳೋದಿಲ್ಲ ಅಂತ ಇತಿಹಾಸವು ನಮಗೆ ತಿಳಿಸುತ್ತೆ. ಮಸ್ತಾನಿಗೋಸ್ಕರ ಮಸ್ತಾನ್ ಮಹಲ್ ಅನ್ನು ಕೂಡ ಬಾಜಿರಾವ್ ಪೇಶ್ವೆ ಕಟ್ಟಿಸುತ್ತಾರೆ. ಎರಡನೇ ಮದುವೆಯಿಂದ ಒಂದು ಗಂಡು ಮಗು ಜನಿಸುತ್ತೆ. ಆತನ ಹೆಸರೇ ಕೃಷ್ಣರಾವ್. ಶಂಶೇರ್ ಬಹದ್ದೂರ್ ಅನ್ನೋ ಹೆಸರಿಂದ ಖ್ಯಾತಿಯನ್ನ ಪಡೆಯುತ್ತಾನೆ. ಪಾಣಿಪತ್ ಯುದ್ಧದಲ್ಲಿ ಮರಾಠರ ಜೊತೆಯಾಗಿ ವೀರ ಮರಣವನ್ನ ಹೊಂದುತ್ತಾನೆ ಶಂಶೇರ್ ಬಹದ್ದೂರ್. ಪೇಶ್ವೆ ಬಾಜಿರಾವ್ ರವರು ನಿಜಾಮರು ಮತ್ತು ಮೊಘಲರ ಆಡಳಿತದ ಬೆನ್ನನ್ನ ಮುರಿಯುತ್ತಾರೆ. ನಂತರ 1 ಲಕ್ಷ ಸೈನ್ಯದೊಂದಿಗೆ ಖಾರ್ಗೆ ಜಿಲ್ಲೆ ಹತ್ತಿರ ಹೋಗಿದ್ದಾಗ ಅಲ್ಲಿ ಇವರನ್ನ ಅನಾರೋಗ್ಯ ಕಾಡುತ್ತೆ ಮತ್ತು ಅನಾರೋಗ್ಯದಿಂದಲೇ ಇಲ್ಲಿ ಇವರು ಕೊನೆಯುಸಿರನ್ನ ಎಳೆಯುತ್ತಾರೆ. ಪೇಶ್ವೆ ಬಾಜಿರಾವ್ ರವರ ನಿಧನದ ನಂತರ ಕೆಲವು ದಿನಗಳಲ್ಲಿ ಇವರ ಎರಡನೇ ಪತ್ನಿ ಮಸ್ತಾನಿಯು ಕೂಡ ನಿಧನರಾಗುತ್ತಾರೆ. ಈ ವಿಷಯವಾಗಿ 1955ರಲ್ಲಿ ಮಸ್ತಾನಿ ಎಂಬ ಸಿನಿಮಾ, 1990ರಲ್ಲಿ ಮರಾಠಿ ಸೀರಿಯಲ್ ರಾವ್ ಮತ್ತು 2015ರಲ್ಲಿ ಬಾಜಿರಾವ್ ಮಸ್ತಾನಿ ಎಂಬ ಸಿನಿಮಾ ಕೂಡ ಬಂದಿದ್ದು ಇವರ ಪರಾಕ್ರಮದ ಬಗ್ಗೆ ಇದರಲ್ಲಿ ತಿಳಿಸಲಾಗಿದೆ. ಅದೇನೇ ಇದ್ದರೂ ಶೌರ್ಯ ಮತ್ತೆ ಸಾಹಸದ ವಿಷಯ ಅಂತ ಬಂದಾಗ ಬಾಜಿರಾವ್ ಪೇಶ್ವೆ ಮತ್ತು ಮಸ್ತಾನಿಯ ಹೆಸರು ಯುಗಾಂತರದವರೆಗೆ ಅಚ್ಚಳಿಯದಂತೆ ಉಳಿಯುತ್ತೆ. ಇದು ಬಾಜಿರಾವ್ ರವರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ಮಾಹಿತಿಯನ್ನ ಇಲ್ಲಿಗೆ ಮುಗಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇತಿಹಾಸ ಪುಟವನ್ನ ತೆರೆಯೋಣ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.